A1 न्यूज में आप सभी दर्शकों का स्वागत है। मैं आपके साथ साबिर मुकाशी। A1 न्यूज में आप सभी को सच का चेहरा देखने को मिलेगा। ಜಯವಾಗಲಿ ಮನುವಾದಿ ಅಮಿತ್ ಶಾಗೆ ಧಿಕ್ಕಾರ ಕೇಂದ್ರ ಸಚಿವ ಅಮಿತ್ ಶಾಗೆ ಧಿಕ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಎಲ್ರಿಗೂ ಜೈ ಭೀಮ್. ಎಲ್ರಿಗೂ ಜೈ ಭೀಮ್. ನಾವು ಇವತ್ತು ಒಂದು ಡಿ ಸಿ ಆಫೀಸ್ ಬಳಿ ಒಂದು ಮನವಿ ಕೊಡ್ತಾ ಇರೋ ಕಾರಣ ಏನಂದರೆ ಅಮಿತ್ ಅಂತ ಹೆಸರು ಹೇಳೋಕ್ಕೆ ನಮಗೆ ನಾಚಿಕೆ ಬರ್ತಾ ಇದೆ. ಎಷ್ಟೋ ವಿಷಯದಲ್ಲಿ ನಾನು ಮೊನ್ನೆ ಒಂದು ಹೋರಾಟ ಇಟ್ಕೊಂಡ್ವಿ. ಅದರೊಳಗೂ ಯಾರು ಸ್ವಾಮೀಜಿ ಸ್ವಾಮೀಜಿ ಅವನು ಬರೀ ಅಂಬೇಡ್ಕರ್ ಇವನು ಅಂಬೇಡ್ಕರ್ ಅಂತ ಹೆಸರು ತೆಗಿತಾನ. ಈ ಅಂಬೇಡ್ಕರ್ ಹೆಸರು ಇವನು ಎಷ್ಟು ಮಂದಿಗೆ ಹುಟ್ಟ್ಯಾನ ಅನ್ನೋದು ಇವನಿಗೆ ಗೊತ್ತಿಲ್ಲ. ದಲಿತರಿಗೆ ದಲಿತರಿಗೆ ಅಂದ್ರೆ ಕಂಡ ರುಚಿ, ಇವ್ರಿಗೆ ಅಂದ್ರೆ ದಲಿತರು ಹೇಲ್ ತಿನ್ನೋದು ರುಚಿ ಇವರಿಗೆ. ನಾವು ಎಷ್ಟೇ ಸತಿ ನಾವು ಬೈಟ್ ಕೊಡ್ತೀವಿ ಅಂದ್ರೆ ಡಿ ಸಿ ಬಳಿ ಮನವಿ ಕೊಡ್ತೀವಿ ಅಂದರು ನಮ್ಮ ಎಸ್ ಸಿ ಮಂದಿದು ಇವರು ಏನೋ ಒಂದು ಎಸ್ ಸಿ ಅವ್ರದ್ದು ಒಂದು ಅನಿಸಿಕೆ ತೆಗಿಯೋತನ ಇವರಿಗೆ ಸಮಾಧಾನ ಆಗಂಗಿಲ್ಲ. ಎಸ್ ಸಿ ಅವ್ರು ಅಂದ್ರೆ ಇವ್ರಿಗೇನು ಕಣ್ಣಾಗ ಚೂಚಲಾಗತ್ತಾರೋ ನೀಲಿ ಶಾಲೆ ಇವ್ರಿಗೆ ಕಣ್ಣಾಗ ಚೂಚಲಾಗ್ತದೋ ನಮಗೆ ಗೊತ್ತಿಲ್ಲ. ಬಟ್ ಇವ ಯಾರು ಅಮಿತ್ ಅನ್ನೋದಕ್ಕಿಂತ ಶಾ ಇವ ಹುಚ್ಚಿಗ್ಯಾಂಡಿ ನನ್ನ ಮಗ. ಇವನು ಒಂದು ಹೇಳ್ತಾನೆ, ಏನಂತ ಹೇಳ್ತಾನಂದರೆ ಇವು ಅಂಬೇಡ್ಕರ್ ಅನ್ನೋಕ್ಕಿಂತ ಒಂದು ದೇವರ ಹೆಸರು ತೊಗೊಂಡ್ರೆ ಸ್ವರ್ಗ ಸೇರ್ತಾನಂತ. ನಿನಗೆ ಒಂದು ಹೇಳ್ತೀನಿ ಕೇಳು, ನೀನು ಇದು ಲೋಕನೇ ಬಿಟ್ಟು ದಡಿಪಾರ ಮಾಡಿದ್ರೆ ನಿನಗೆ ಯಾರ ಹೆಸರು ತೊಗೊಂಡು ಇಲ್ಲಿ ಒಳಗೆ ಬಂದಿ ಅನ್ನೋದು ಮೊದಲು ನಿನಗೆ ಗಮನಕ್ಕಿರಲಿ. ನೀನು ಒಂದು ಸಂವಿಧಾನ ಓದೋದ ಮ್ಯಾಗೆ ನಿನಗೆ ಮತ್ತೆ ದಡಿಪಾರ್ಲಿಂದ ಒಳಗೆ ಕಾಲಿಟ್ಟು ಅದು ನೆನಪಾರಬೇಡ. ನೀನು ಯಾರ್ದು ತಿಲ್ಲಾಗತಿ ನೋಡಿ ಹೇಳ, ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಭಿಕ್ಷೆ ನಿನಗೆ. ನೀನಂತ ದಡಿಪಾರ ಆದಂಥ ವ್ಯಕ್ತಿ ನೀನು ಇಲ್ಲಿ ಸ್ಥಾನಕ್ಕೆ ನೀನು ಬಂದಿ ಅಂದ್ರೆ ಅದು ಬಾಬಾ ಸಾಹೇಬ್ ಅಂತ ಕೊಟ್ಟಂಥ ಭಿಕ್ಷೆ ನಿನಗೆ. ಇದು ಒಂದು ನಿನಗೆ ನೆನಪಿರಲಿ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಸಂತೋಷ್ ಟಕ್ಕೆ. ಭೀಮ್ ಆರ್ಮಿ ಕರ್ನಾಟಕ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ರಾಜ್ಯ ಸಂಘಟನಾ ಸಂಚಾಲಕ ಉಸ್ನಪ್ಪ ಚಲವಾದಿ ಅಂಥೇಳಿ ಇವತ್ತಿನ ದಿವಸ ಕೇಂದ್ರ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಅವೊಬ್ಬ ಈ ನಮ್ಮ ಪಾರ್ಲಿಮೆಂಟ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಒಂದು ದೇಗುಲ, ಆ ದೇಗುಲದಲ್ಲಿ ಇವನಿಗೆ 7 ಜನ್ಮದಲ್ಲ ಅವನ ಜನ್ಮಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಾರಿ ಎರೆದು ಈ ದೇಶದ ಸಂವಿಧಾನವನ್ನು ಕೊಟ್ಟು ಸಂವಿಧಾನದ ಮುಖಾಂತರ ಅವರು ಎಲ್ಲ ಅವರ ಸಕಲ ಸವಲತ್ತುಗಳನ್ನು ಅನುಭವಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಗ್ಗೆ ಅವಹೇಳನ ಮಾಡ್ತಕ್ಕಂಥ ಇಂಥ ನೀಚ ಲಪಂಗ ನನ್ನ ಮಕ್ಕಳು ಈ ದೇಶದಲ್ಲಿ ಈ ಗಡೀಪಾರಾದಂಥ ಒಬ್ಬ ಗುಂಡಾ ಅಮಿತ್ ಶಾ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇವನು ನಮ್ಮ ಭಾರತ ದೇಶದಲ್ಲಿ ಇರಾಕ ನಾಲಾಯಕ ಅಂತಕ್ಕಂಥ ಮಾತನ್ನು ನಾನು ಈ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಖಂಡನೆ ಮಾಡ್ತಾ ಇದ್ದೇನೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ದಲಿತರು ಅಲ್ಪಸಂಖ್ಯಾತರು ಈ ದೇಶದ ಮೂಲ ನಿವಾಸಿಗಳು ಯಾಕಪ್ಪ ಅಂತಂದ್ರೆ ಇವ್ರಿಗೆ ಯಾಕೆ ಇದನ್ನು ತಡ್ಕೊಳಕ್ಕಾಗತ್ತಿಲ್ಲ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಇವರಿಗೆ ಅದು ಮನು ಸಂವಿಧಾನ. ಇವ್ರಿಗೆ ಮನುವಾದಿಗಳಿಗೆ ಸಂವಿಧಾನ ಬೇಕಾಗಿದೆ ಕಾಣಿಸುತ್ತೆ. ಯಾಕಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವರಲ್ಲಿ ಒಂದಾಗಿ ಸರ್ವರನ್ನು ಒಗ್ಗೂಡಿಸಿಕೊಂಡು ಸಮಾನತೆಯನ್ನು ಸಾರಿರುವಂಥ ಮಹಾನ್ ಧೀಮಂತ ನಾಯಕನಿಗೆ ಅಪಮಾನ ಮಾಡುವಂಥ ನಿಟ್ಟಿನಲ್ಲಿ ಇವರೆಲ್ಲ ಈ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಈ ಅಮಿತ್ ಶಾ ಅವರನ್ನ ಕೂಡಲೇ ರಾಜೀನಾಮೆ ಕೊಡಿಸಿ ಅವ್ರನ್ನ ಗಡೀಪಾರು ಮಾಡ್ಬೇಕಂತೇಳಿ ನರೇಂದ್ರ ಮೋದಿ ಅವರಿಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ಇವರು ಮನುಸ್ಮೃತಿಯನ್ನು ಒಳಗೊಂಡಂಥವ್ರು. ಇಂಥವರಿಂದ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಲೇಖನಿ ಮುಖಾಂತರ ಒಂದು ಪೆನ್ ಅಂತಕ್ಕಂಥ ಗಣ್ಣ ಮತ್ತು 1818ರಲ್ಲಿ ಆದಂಥ ಕೋರೆಗಾಂವ್ ವಿಜಯೋತ್ಸವದ ಒಂದು ಈ ಜನವರಿ 1ಕ್ಕೆ ಅದು ಆಗಮನ ಆಗ್ತಾಯಿದೆ. ಆ ಆಗಮನದಲ್ಲಿ ನಮಗೆ ಪೆನ್ನು ಗೊತ್ತು, ಗನ್ ಹಿಡಿಯುವಂಥ ತಾಕತ್ತನ್ನು ಗೊತ್ತು, ಇವರನ್ನು ಮಟ್ಟ ಹಾಕುವಂಥ ನಮ್ಮ ತಾಕತ್ತು ನಮಗೆ ಗೊತ್ತಿದೆ. ಅದು ನಮ್ಮ ರಕ್ತದಲ್ಲೇ ಹುಟ್ಟಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ರೀತಿ ಆಗಿದ್ದೇ ಆದರೆ ಮನವಿಯನ್ನು ನಾವು ಇವತ್ತಿನ ದಿವಸ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿಯನ್ನು
ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಅವನ ರಾಜೀನಾಮೆಯನ್ನು ಕೊಡಿಸಿ ಅವನಿಗೆ ಸೂಕ್ತ ಕ್ರಮವನ್ನು ತಗೊಂಡು ಅವನ ಗಡೀಪಾರು ಮಾಡ್ಬೇಕಂತೇಳಿ ನಾವು ಭೀಮ್ ಆರ್ಮಿ ವತಿಯಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಉಸ್ನಪ್ಪ ಚಲವಾದಿ, ಭೀಮ್ ಆರ್ಮಿ ರಾಜ್ಯ ಸಂಚಾಲಕರು. ಜೈ ಭೀಮ್.